ಇವತ್ತು ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ಮಾರ್ನಿಂಗ್ 7 ಇಂದ ನೈಟ್ 10 ತನಕ ಸುಮಾರು 15 ರಿಂದ 16 ಗಂಟೆಗಳ ಕಾಲ ಹೊರಗಡೆ ಇದ್ದರು. ಔಟ್ಸೈಡ್ ಫುಡ್ಡನ್ನಾಗಲಿ ಜಂಕ್ ಫುಡ್ಡನ್ನಾಗಲಿ ಏನನ್ನೂ ತಿನ್ನದೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಮಚ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಮೊದಲೆಲ್ಲ ಹೊರಗಡೆ ಹೋಗಬೇಕಾದ್ರೆ ಹೇಗಿದ್ರೂ ಹೊರಗೆ ಹೋಗ್ತಿದ್ದೀನಿ, ಅಲ್ಲೇ ಏನಾದರೂ ತಿಂದ್ರಾಯ್ತು ಅನ್ನೋ ಮೈಂಡ್ಸೆಟ್ಟಿಂದ ಮನೇಲೇ ಏನಾದರೂ ಹೆಲ್ದಿ ಆಗಿರೋದನ್ನು ತಿಂದ್ಕೊಂಡು ತಗೊಂಡು ಹೋಗೋಣ ಅನ್ನೋ ಮನಸ್ಥಿತಿವರೆಗೂ, ಜೊತೆಗೆ ಹೊಟ್ಟೆ ಹಸಿವಾದಾಗ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದ ನಾನು ಹಸ್ಕೊಂಡಿದ್ರೂ ಪರವಾಗಿಲ್ಲ, ಹಾಳು ಮುಳು ತಿನ್ನಲ್ಲ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬರೋದಕ್ಕೆ ನನಗೆ ಈ ಜರ್ನಿ ಹೆಲ್ಪ್ ಮಾಡಿದೆ. ಅಂದ ಹಾಗೆ ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ 14ನೇ ದಿನ. ಇವತ್ತಿನ ಸ್ಪೆಷಲ್ ಅಪ್ಡೇಟ್ಸ್ ಏನು ಅಂದರೆ, ನಮ್ಮದೊಂದು ಹಳೆ ಹರಕೆ ತೀರಿಸೋದಕ್ಕೆ ಅಂತ ಹೇಳಿ ನಮ್ಮನೆಯವರ ಅಜ್ಜಿ ಊರಿಗೆ ಹೋಗ್ತಿದ್ವಿ. ಅದಕ್ಕಾಗಿಯೇ ಬೆಳಗ್ಗೆನೇ ತಯಾರಿ ಶುರುವಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಖಾಲಿ ಹೊಟ್ಟೆ ತುಂಬ ನೀರು ಕುಡಿದು ಒಂದು ಗರಿ ಕರ್ಬೇವಿನ ಸೊಪ್ಪನ್ನು ತಿಂದು ಬ್ರೇಕ್ಫಾಸ್ಟ್ಗೆ ಅಂತ ದಾಳಿಂಬೆ, ಆ್ಯಪಲ್, ನೆಲ್ಲಿಕಾಯಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಕೋಟೆಯಲ್ಲಿ ಮಂಗಳವಾರದ ಸಂತೆಗೆ ಹೋಗಿ ಪೂಜೆಗೆ ಅಡುಗೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ಸಂತೆ ಅಂಗಡಿಗಳಿಂದ ತಗೊಂಡು ಹರಕೆ ಒಪ್ಸೋ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಆಮೇಲೆ ಪೂಜೆ, ಅಡುಗೆ, ನೆಂಟರು ಇಷ್ಟರು ಅಂತ ಫುಲ್ಲು ಬಿಸಿ. ಮಧ್ಯಾಹ್ನದ ವೇಳೆಗೆ ಒಳ್ಳೆ ನಾನ್ ವೆಜ್ ಊಟ ಎಲ್ಲ ಮುಗಿಸಿ ಬಂದವ್ರನ್ನೆಲ್ಲ ಕಳಿಸಿ ಅಳಿದುಳಿದಿದ್ದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದು ಸೇರೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ. ಮನೆಗೆ ಹೋಗಿ ಊಟ ಮಾಡಿಕೊಂಡು ಲೇಟ್ ಆಗುತ್ತೆ ಅಂತ ಜೊತೆಗೆ ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿದ್ರಿಂದ ರಾತ್ರಿ ಊಟನ ಸ್ಕಿಪ್ ಮಾಡಿ 2 ಬಾಳೆಹಣ್ಣು ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲಗಿದ್ದಾಯಿತು.